ವಿನಯ್ ಸುಸೈಡ್ ಕೇಸ್ನ ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ. ವಿನಯ್ ಪೊನ್ನಣ್ಣ ನಡುವೆ ವೈಮನಸ್ಸು ಮೂಡಿದ್ದೇಕೆ ನೋಡಿ. ವಿನಯ್ ಮತ್ತು ಪೊನ್ನಣ್ಣ ನಡುವೆ ವೈಮನಸ್ಸಿತ್ತ, ಅಲ್ಲಿ ತನಕ ಹೋಗ್ತಾ ಇದೆಯಾ? ಅದ್ಯಾವ ವಿಚಾರಕ್ಕೆ ವಾಟ್ಸಪ್ ವಾರ್ ಶುರುವಾಗಿತ್ತು? ಅದೇ ನಾನು ಹೇಳ್ತಾ ಇದ್ದೆ, ಒಂದು ವಾಟ್ಸಪ್ ಅಂತೆ, ಎಡ್ಮಿನ್ ಅಂತೆ, ಎಡ್ಮಿನ್ ಯಾವನೊಬ್ಬ ಹಾಕಿದ್ರಂತೆ, ಅದಕ್ಕೆ ಎಡ್ಮಿನ್ಗೆ ಇದಕ್ಕೆ ಏನ್ ಸಂಬಂಧ? ಕಂಪ್ಲೇಂಟ್ ಕೊಟ್ರಂತೆ, ಕಂಪ್ಲೇಂಟ್ ತಗೊಂಡ್ರಂತೆ, ಆಮೇಲೆ ಟಾರ್ಚರ್ ಆಯ್ತಂತೆ, ಸರಿ ಪೇಪರ್ ಬಂತಂತೆ. ಏನಿದು? ಹಂಗೆಲ್ಲ ಆಗತ್ತಾ? ನೋಡಿ, ಆಡಿಯೋ ಡಿಲೀಟ್ ವಿಚಾರಕ್ಕೆ ಇಬ್ಬರ ನಡುವೆ ಚಾಟಿಂಗ್. ಜನವರಿಯಲ್ಲಿ ಚಾಟ್ ನಡೆಸಿದ್ದ ವಿನಯ್ ಮತ್ತು ಪೊನ್ನಣ್ಣ ಆಡಿಯೋ ಡಿಲೀಟ್ ಮಾಡಿಸುವಂತೆ ಕೇಳಿದ್ದ ವಿನಯ್, ಇದು ನನ್ನ ಕೆಲಸ ಅಲ್ಲ ಎಂದಿದ್ರಂತೆ ಶಾಸಕ ಪೊನ್ನಣ್ಣ. ಇದಕ್ಕೆ ಸಿಟ್ಟಿನಿಂದಲೇ ಉತ್ತರ ಕೊಟ್ಟಿದ್ದ ವಿನಯ್ ಏನೋ ಒಂದು ಆಡಿಯೋ ಚಾಟ್ ಬಗ್ಗೆ. ನೋಡಿ, ನಂತರವೂ ಅದು ಡಿಲೀಟ್ ಆಗಿಲ್ಲ ಅಂದ್ರೆ ಇದರ ಮರ್ಮವೇನು? ದೇವರನ್ನು ಮಿಮಿಕ್ರಿ ಮಾಡಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಅಯ್ಯೋ, ಆ ಜನರಿಗೆ ಆ ಕಾವೇರಿ ತಾಯಿ ಸರಿಯಾದ ಬುದ್ಧಿಯಲ್ಲಿ ತನ್ನ ಮಿತಿಯಲ್ಲಿ ಇದ್ದರೆ ತಾವು ಅವರಿಗೆ ಸರಿಯಾದ ಬುದ್ಧಿ ಹೇಳಿ. ಇಂತಹ ನಾಟಕೀಯ ಬೆದರಿಕೆ ಹೆದರುವ ಸಮಯ ಇನ್ನೂ ಬಂದಿಲ್ಲ. ಇದು ಹುಡುಗ ಬರ್ದಿರೋದು, ಐ ಥಿಂಕ್ ಇದು ಪೊನ್ನಣ್ಣನ ಜೊತೆ ಇರುವಂತಹ ಇದು. ವಿನಯ್ ಸೋಮಣ್ಣ ವಿರಾಜ್ಪೇಟ್ ಟೀಮ್ ಫಾರ್ ಬೆಟರ್ ಕೊಡಗು. ಎಂಎಲ್ಎ ಪೊನ್ನಣ್ಣ ರಿಯಾಕ್ಷನ್. ಮಡಿಕೇರಿ ವಿನಯ್ ಯೂಟ್ಯೂಬ್ ಹಿಂಗೆಲ್ಲ ಇದೆ. ಪೊನ್ನಣ್ಣ ನೆನ್ನೆ ಹೇಳಿದ್ರು ಆ ಹುಡುಗ ಯಾರು ಅಂತ ಗೊತ್ತೇ ಇಲ್ಲ, ಇರ್ಲಿ ಅಂತದ್ದೇನೂ ಇಲ್ಲ, ನನ್ನ ಪಾತ್ರ ಏನೂ ಇಲ್ಲ ಅಂತ. ಇರಬಹುದು, ಅವ್ರು ಹೇಳ್ತಾ ಇರೋದು ಇರಬಹುದು. ಆದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಆ ಘಟನೆ ನಡೆದಿರೋದು ಗೊತ್ತಿದೆ, ಆತನ ವಿರುದ್ಧ ದೂರ ಆಗಿರುವಂತದ್ದು ಗೊತ್ತಿದೆ, ಎಫ್ಐಆರ್ ಆಗಿರುವಂತದ್ದು ಗೊತ್ತಿದೆ. ಅಷ್ಟೆಲ್ಲ ಆಗಿ 4 ತಿಂಗಳು ಸಮಯ ಕಳೆದಿದೆ. ಇವರು ಯಾಕೆ ಅದನ್ನ ಒಂಚೂರು, ಅದು ಏನ್ ಕೇಸ್, ಅದು ಇವ್ರ ಹೆಸರಲ್ಲಿ ಬೇರೆ ಯಾರೋ ದಬ್ಬಾಳಿಕೆ ಮಾಡ್ತಾ ಇದ್ರೆ? ಈಗ ನಾವು ನಿಮಗೆ ಸ್ವಲ್ಪ ಟೈಮ್ ಬೇಕಿದ್ರೆ ಕೊಡ್ತೀನಿ ನಾನು, ಬಟ್ ನೀವು ವಿವರವಾಗಿ ಹೇಳಬೇಕು. ಎಲ್ಲಿಂದ ಎಲ್ಲಿಗೆ, ಎಲ್ಲಿ ತನಕ ಈ ಚಾಟ್ ಏನು, ಆಮೇಲೆ ವಾಟ್ಸಪ್ ಗ್ರೂಪ್ ಏನು, ಅಡ್ಮಿನ್ ಏನು, ಪೊನ್ನಣ್ಣ ಏನು, ಪೊನ್ನಣ್ಣ ಇದ್ದ ಓನ್ಲಿ ಪೊನ್ನಣ್ಣ ಅಂದ್ರೆ ಇನ್ನೊಬ್ಬ ಶಾಸಕ ಏನು, ಅವ್ರಿಗಿವ್ರಿಗೆ ಏನ್ ಸಂಬಂಧ? ಇಲ್ಲಿ ನಿಜವಾಗಿ ರಾಜಕೀಯ ಇದೆಯಾ, ಅಥವಾ ಇದು ಪೊನ್ನಣ್ಣ ಮತ್ತು ವಿನಯ್ ನಡುವಿನ ಎರಡೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದವರು ಅದರ ಲಾಭ ಮಾಡ್ಕೋತಾ ಇದ್ದಾರಾ? ಹಿಂಗು ಒಂದು ಸುದ್ದಿ ಹೆಂಗೆ ಪೊಟ್ರೆ ಆಗ್ತಾ ಇದೆ ಅನುಕಾರ್ಯಪ್ಪ, ಅಂದ್ರೆ ನ್ಯೂಸ್ಗಳಲ್ಲಿ ಸುದ್ದಿ ಹೆಂಗ್ ಪೊಟ್ರೆ ಆಗ್ತಾ ಇದೆ. ಇನ್ನೊಂದು ಆ ಲೋಕಲೈಟ್ಸ್ ಗಳಲ್ಲಿ ಒಂದು ಸುದ್ದಿ ಇರುತ್ತಲ್ಲ, ಈ ಹಂಗಲ್ಲರಿ, ಇವ್ ಹಿಂಗೇರಿ ಹಂಗೇರಿ ಅಂತ ಇರುತ್ತೆ ಗೊತ್ತಾ? ಅದು ಆ ಎರಡು ದಿಕ್ಕು ಆಯಾಮಗಳಲ್ಲಿ ಹೇಳ್ಬೋದಾ ಅಂತ. ಜಯಪ್ರಕಾಶ್, ಅದೊಂದು ವಾಟ್ಸ್ಆಪ್ ಗ್ರೂಪ್, ಕೊಡಗಿನ ಅಭಿವೃದ್ಧಿಗಾಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ವಾಟ್ಸ್ಆಪ್ ಗ್ರೂಪ್ ನಲ್ಲಿ ವಿನಯ್ ಅಡ್ಮಿನ್ ಆಗಿರ್ತಾರೆ. ಆದ್ರೆ ಅಲ್ಲಿ ಪೋಸ್ಟ್, ಆ ಗ್ರೂಪ್ ಅಲ್ಲಿ ಒಂದು ಪೋಸ್ಟ್ ಆಗಿರುತ್ತೆ. ಅಂದ್ರೆ ನಾಪೋಕಲು ಒಂದು ಶೌಚಾಲಯ ಇತ್ತು, ಶೌಚಾಲಯ ತುಂಬಾ ಗಬ್ಬೆದ್ದು ನಾಡ್ತಾ ಇದೆ ಅಂತ ಹೇಳಿ ಪೊನ್ನಣ್ಣ ಅವರು ಕೊಡವ ಸಾಂಪ್ರದಾಯಿಕ ಉಡುಗೆಯಲ್ಲಿ ಇರುವಂತಹ ಒಂದು ಫೋಟೋ ಪಕ್ಕದಲ್ಲಿ ಹಾಕಿ ಪೋಸ್ಟ್ ಮಾಡಿರ್ತಾರೆ. ಆ ಗ್ರೂಪ್ ಅಲ್ಲಿ ಇವರು ಅಡ್ಮಿನ್ ಆಗಿರ್ತಾರೆ. ಅಡ್ಮಿನ್ ಆಗಿದ್ದಾರೆ ಮಾತ್ರಕ್ಕೆ ಇವರು ತೆನ್ನಿರ ಮೈನಾ ಅಂತ ಹೇಳಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರರು ಅವರು ಏನ್ ಮಾಡ್ತಾರೆ, ಆ ಅಡ್ಮಿನ್ ವಿರುದ್ಧ ದೂರನ್ನು ದಾಖಲು ಮಾಡ್ತಾರೆ. ಅಂದ್ರೆ ಫೆಬ್ರವರಿ 2ಕ್ಕೆ ಇದು ದೂರು ಕೊಟ್ಟಿರುವಂತದ್ದು ಮಡಿಕೇರಿ ಪೊಲೀಸ್ ಠಾಣೆಯಲ್ಲಿ. ಫೆಬ್ರವರಿ 4ಕ್ಕೆ ಇದು ಎಫ್ಐಆರ್ ಆಗಿದೆ. ನಂತರ ಅದಕ್ಕೆ ಜಾಮೀನು ಸಿಕ್ಕಿದೆ. ನಂತರ ಹೈಕೋರ್ಟ್ ಅಲ್ಲಿ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ಮತ್ತೆ ಅದರಿಂದ ಮತ್ತೆ ಏನು ಇಲ್ಲ, ಅಲ್ಲಿಗೆ ಮುಗೀತು ಅಂತ ಹೇಳಿ ನೀವು ತೆಂಗಿನ ಮೈನವರನ್ನ ಮಾತಾಡಿದಾಗ ಹೇಳಿದ್ದು ಅದು ಮುಗೀತು ಅಂದ್ರೆ ಸುಮ್ಮನೆ ಇದ್ದೀವಿ, ಈಗ ನಮ್ಮೆಲ್ಲ ಹೆಸರು ಹಾಕಿದ್ದಾರೆ ಅಂತ ಹೇಳುವಂತದ್ದು ಅವರು ಕೂಡ ಒಂದು ಹೇಳಿರುವಂತದ್ದು. ತೆಂಗಿನ ಮೈನ ವಿರುದ್ಧ ಈಗ ಏನು ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ. ಇದು ಪ್ರಮುಖವಾಗಿ 2 ಎಂಎಲ್ಎ, ಶಾಸಕ ಮಂತ್ರಗೌಡ, ಶಾಸಕ ಪೊನ್ನಣ್ಣ ಹಾಗೂ ಹರೀಶ್ ಪೋಯ್ ಅಂತ ಒಬ್ಬರ ಹೆಸರನ್ನು ಹಾಕಿದ್ದಾರೆ. ಇವರ ಮೇಲೆ ಎಫ್ಐಆರ್ ಆದ್ರೆ ಮಾತ್ರ ನಾವು ಇಲ್ಲಿಂದ ಮೃತದೇಹವನ್ನು ತೆಗೆಯುವುದಂತ ಹೇಳಿ ಈಗ ಸಂಬಂಧಿಕರು ಮತ್ತೆ ಅವರೆಲ್ಲ ಬಿಜೆಪಿ ಕಾರ್ಯಕರ್ತರು ಸೇರಿರುವಂತದ್ದು. ಈಗ ನಾವು ಕುಶಾಲನಗರ ಪೊಲೀಸ್ ಠಾಣೆ ಎದುರು ನಾವಿದ್ದೇನೆ. ಸಾಕಷ್ಟು ಪೊಲೀಸರಿದ್ದಾರೆ, 3 ಎಸ್ಪಿಗಳಿದ್ದಾರೆ, ಮೈಸೂರು ಎಸ್ಪಿ, ಕೊಡಗು ಎಸ್ಪಿ ಮತ್ತು ಹಾಸನ ಎಸ್ಪಿ ನೇತೃತ್ವದಲ್ಲಿ ಸುಮಾರು 500 ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇದರ ಪಕ್ಕದಲ್ಲಿ ಪೊಲೀಸ್ ಠಾಣೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಶವಗಾರದ ಪಕ್ಕ ಆಂಬ್ಯುಲೆನ್ಸ್ ಅಲ್ಲಿ ಅವರ ಮೃತದೇಹವನ್ನು ಇದೆ, ಅಲ್ಲಿಂದ ತಂದು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೊರಟಿರುವಂತದ್ದು. ಈಗ ಸಂಸದ ಯದುವೀರ್ ಅವರು ಕೂಡ ಬರ್ತಾ ಇದ್ದಾರೆ, ಪ್ರತಾಪ್ ಸಿಂಹ ರಾತ್ರಿನೇ ಬಂದಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬರ್ತಾರೆ, ಸಿಟಿ ರವಿ ಬರ್ತಾರೆ. ಎಲ್ಲರೂ ಬಂದ ನಂತರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಂತದ್ದು. ಇಲ್ಲಿ ಪೊಲೀಸರು ಪ್ರತಿಭಟನೆಗೆ ಅವಕಾಶ ಕೊಡಲ್ಲ ಯಾವುದೇ ಕಾರಣಕ್ಕೂ. ಅದರಿಂದ ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ಅವರು ಕೂಡ ಒಂದು ಪ್ರಿಪರೇಷನ್ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಅವರ ಸಂಬಂಧಿಕರು, ಮನೆ ಕುಟುಂಬದವರು ಕೂಡ ಇದ್ದಾರೆ ಇಲ್ಲಿ, ಅವರು ಕೂಡ ಅದನ್ನು ಹೇಳ್ತಿದ್ರೆ ಅವರಿಗೆ ತಮ್ಮನಿಗೆ ನ್ಯಾಯ ಸಿಗಬೇಕು ಅಂತ ಅವರ ಅನ್ನ ಹೇಳ್ತಿದ್ರೆ. ಅದರಿಂದ ಅವರ ಶಾಸಕರ ವಿರುದ್ಧ ಎಫ್ಐಆರ್ ಆಗ್ಲೇಬೇಕಂತ ಹೇಳಿ ಅವರು ಪಣ ತೊಟ್ಟಿರುವಂತದ್ದು. ಆದ್ರೆ ಎಫ್ಐಆರ್ ಆಗಬೇಕಾಗಿದೆ ಇಲ್ಲಿ ಅಲ್ಲ, ಬೆಂಗಳೂರಲ್ಲಿ ಆಗಬೇಕು. ಅಲ್ಲಿ ಆದ್ಮೇಲೆ ಇಲ್ಲಿ ನಾವು ಮತದೇಹವನ್ನು ತೆಗಿತೀವಿ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಅವರ ಊರು ಗೋಣಿಮರೂರು ಅಂತ, ಸೋಮಪೇಟೆ ತಾಲೂಕು ಗೋಣಿಮರೂರು ವಿನಯ್ ಅವರ ಊರು. ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ರಾತ್ರಿ 1:30 ಗಂಟೆಗೆ ಬಾಡಿ ಇಲ್ಲಿಗೆ ಬಂದಿರುವಂತದ್ದು. ಈಗ ವಿಷಯ ಅಂತ ಹೇಳಿದ್ರೆ, ವಾಟ್ಸ್ಆಪ್ ಗ್ರೂಪ್ ಏನಿತ್ತು, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಿಂದೆ ಒಂದು ಎಫ್ಐಆರ್ ಆಗಿತ್ತು. ಎಫ್ಐಆರ್ ಅದಕ್ಕೆ ಪದೇ ಹಿಂಸೆ ಕೊಡ್ತಿದ್ರು, ಕಾಂಗ್ರೆಸ್ ಪ್ರಮುಖರು ಕಿರುಕುಳ ಕೊಡ್ತಿದ್ರು. ಮತ್ತೆ ಪೊಲೀಸರು ಕೂಡ ಇದಕ್ಕೆ, ಮಡಿಕೇರಿ ಪೊಲೀಸರು ಒಬ್ರು ಫೋನ್ ಮಾಡಿ
ರೌಡಿ ಶೀಟರ್ ಓಪನ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ರು ಅಂತ ಹೇಳುವಂತದ್ದು KG ಬೋಪಯ್ಯ ಮಾಜಿ ಸ್ಪೀಕರ್ ಅವರು ನಮಗೆ ಹೇಳಿರುವಂತದ್ದು. ಪದೇ ಪದೇ ಬೆದರಿಕೆ ಹಾಕ್ತಿದ್ರು, ಕಿರುಕುಳ ಕೊಡ್ತಿದ್ರು. ತಕ್ಷಣ FIR ಮಾಡಿ ಅವರ ಮನೆಗೆ ಹುಡುಕಿಕೊಂಡು ಹೋಗಿದ್ದಾರೆ. ಈ ರೀತಿಯ ಒಂದು ಕಿರುಕುಳವನ್ನು ಕೊಡ್ತಾ ಇದ್ರು. ಅದರ ಪೊಲೀಸರು ಒಂದು ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಒಂದು ನ್ಯಾಯ, ಬಿಜೆಪಿ ಮತ್ತು ಇತರರಿಗೆ ಒಂದು ನ್ಯಾಯ ಅಂತ ವರ್ತನೆ ಮಾಡ್ತಿದ್ದಾರೆ, ಬೇರೆ ಬೇರೆ ಕಾನೂನು ಅಂತ ಹೇಳಿ. ಅದರಿಂದ ಇದಕ್ಕೆ ನ್ಯಾಯ ಸಿಗಲೇಬೇಕಂತ ಹೇಳಿ ಈ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಮುಂದಾಗಿರುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನನಗೆ ಇನ್ನೊಂದು ಆಶ್ಚರ್ಯ ಆಗ್ತಾ ಇರುವಂತದ್ದು, ಪಾಪ ಅಲ್ಲಿ ಹೆಣ ಇಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಈ ನಮ್ಮ ಬಿಜೆಪಿ ನಾಯಕರು. ಇನ್ನೊಂದು ನಮ್ಮ ಊರಲ್ಲೇ ಇದ್ದಾರೆ. ಆಲ್ರೆಡಿ ಈಗ ಕೆಲವರು ಹೋದ್ರು, ಈಗ ಸಿಟಿ ಬರ್ತಾರಂತೆ. ಮತ್ತು ಈಗ ಆಲ್ರೆಡಿ ಇರಬೇಕಾಗಿತ್ತು, ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಅಲ್ಲಿ ಇರಬೇಕಾಗಿತ್ತು ಆನ್ ದ ಸ್ಪಾಟ್. ನಿಮಗೆ ಬೇರೆ ಏನ್ ಕೆಲಸ ಇತ್ತು? ಅದನ್ನು ಈಗ ಪ್ರೊಟೆಸ್ಟ್ ಮಾಡಬೇಕಾದ ಬಿಜೆಪಿ ಕಾರ್ಯಕರ್ತರನ್ನ ನೀವು ಮಾಡಬೇಕು ಅಂತಂದ್ರೆ ಇದೇನಂಗೆ ಅಂತಂದ್ರೆ, ಆ ಮೊನ್ನೆ ನಾನು ಪದೇ ಪದೇ ಹೇಳ್ತಾ ಇದ್ದೆ, ಆ ಹನಿ ಟ್ರ್ಯಾಪ್ ಇದೆಯಲ್ಲ, ಹನಿ ಟ್ರ್ಯಾಪ್ ಅಲ್ಲಿ ಕಾಂಗ್ರೆಸ್ ಆರೋಪ ಮಾಡ್ತು, ಅವರೇ ಕಿತ್ತಾಡ್ಕೊಂಡ್ರು, ಅವರದೇ ನಾಯಕರ ಮೇಲೆ ಹೇಳಿದ್ರು, ಬಿಜೆಪಿ ಎಂಟ್ರಿ ಕೊಡ್ತು, ಹೋರಾಟ ಮಾಡುದು. 18 ಶಾಸಕರು ಅಮಾನತ್ತು ಹೊರಗಡೆ. ಇವರು ಅಡ್ಜಸ್ಟ್ಮೆಂಟ್. ಕಾಂಗ್ರೆಸ್ ಹೆಂಗತ್ತ, ಹಿಂದಿಯಲ್ಲಿ ಒಂದು ಗಾದೆ ಇದೆ, ಕಾಯನೇ ಪಿಯನೇ ಗ್ಲಾಸ್ ಪೊಡ್ಡ ಅಂತೇಳಿ, ಅಂದ್ರೆ ಕುಡ್ದಿಲ್ಲ ತಿಂದಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತ. ಆಮೇಲೆ 18 ಶಾಸಕರು ಅಮಾನತು ಆಗಿದೆ. ಒಂದು ಮಾತಿಲ್ಲ ಇವರದು. ಹೆಂಗ್ ಮಾಡಬೇಕಾಗಿತ್ತು ಅದನ್ನಂತ ಈ ವಿಚಾರ ಕೂಡ ಅಷ್ಟೇ. ಇದು ಇನ್ನೊಂದು ಅದನ್ನೇ ಬಹುಶಃ ಯತ್ನಾಳ್ ಅವರು ಇದು ಕಾಂಪ್ರಮೈಸ್ ಅಂತ. ಇನ್ನೊಂದು ವಿಚಾರ, ಆತ ಏನು ಯಾರೋ ಬೋಪಯ್ಯ ಹೇಳಿದ್ ನಿಜವೇ ಆಗಿದ್ರೆ, ರೌಡಿ ಶೀಟ್ ತೆಗಿತೇನಂತ ಯಾವ ಪೊಲೀಸ್ ಫೋನ್ ಮಾಡಿ ಹೇಳ್ದ? ಒಂದ್ ವೇಳೆ ನಿಜವೇ ಆಗಿದ್ರೆ, ಆ ಪೊಲೀಸ್ ನಿಜವೇ ಆಗಿದ್ರೆ ದಮ್ಮಿದ್ರೆ ಆ ಪೊಲೀಸ್ಗೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಹಾಕಿ, ಅಲ್ಲಿ ವಿಲ್ಸನ್ ನಾಗ ಅಂತವರನ್ನೆಲ್ಲ ಕಾಲ್ ಮೇಲೆ ಕಾಲ್ ಹಾಕಿಸಿಕೊಂಡು ಸಿಗರೇಟ್ ಕೊಟ್ಟು ರಾಜಾರೋಷ ಮಾಡಿಸ್ತಾರಲ್ಲ, ಅವ್ರ ಮುಂದೆ ಹೇಳಿ ನೋಡೋಣ. ನಿಮಗೆ ಜನಸಾಮಾನ್ಯರು ಈ ದೇಶದ ಕಾನೂನನ್ನ ಕರೆಕ್ಟ್ ಆಗಿ ಪಾಲಿಸ್ತಾ ಇದ್ರೆ ನಿಮಗೆ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ. ಯಾಕಂದ್ರೆ ಅವ್ರು ಪಾಲಿಸ್ತಾ ಇದ್ದಾನಲ್ವಾ. ನಿಮಗೆ ಉಲ್ಟಾ ನಿಂತರೆ ಮಾತ್ರ ನೀವು ಸೈಲೆಂಟ್ ಆಗೋದು. ಪೊಲೀಸರು ತೋರಿಸಬೇಕು ದಕ್ಷತೆಯನ್ನ. MLA ಆದ್ರೇನು, MP ಆದ್ರೇನು, ಮತ್ತೊಬ್ಬ ಆದ್ರೇನು, ಗವರ್ಮೆಂಟ್ ಆದ್ರೇನು. ನಿಮ್ಗೆ ಸಂಬಳ ಕೊಡ್ತಾ ಇರೋದು ಜನ. ನಿಮ್ಗೆ ಸಂಬಳ ಕೊಡ್ತಾ ಇರೋದು ಸಿದ್ದರಾಮಯ್ಯ ಅಲ್ಲ. ನಿಮ್ಗೆ ಸಂಬಳ ಕೊಡ್ತಾ ಇರೋದು ಯಾವುದೇ ಸರ್ಕಾರಗಳಲ್ಲ. ನಿಮಗೆ ಸಂಬಳ ಕೊಡ್ತಾ ಇರೋದು ಜನಸಾಮಾನ್ಯರ ದುಡ್ಡು. ಸೊ ಹಾಗಿರುವಾಗ ವಿನಯ್ ಇವತ್ತೇನು ತೀರ್ಕೊಂಡಿದ್ದಾನೆ, ನಿಮ್ಮದೊಂದು ಕರ್ತವ್ಯ ಆಗತ್ತೆ ಅವನಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದು. ಅಲ್ಲಿ FIR ಅಲ್ಲಿ ಏನಿದೆ, ಅಲ್ಲಿ ಪೊಲೀಸ್ ಆಗಲಿ ಮತ್ತೊಬ್ಬ ಆಗಲಿ MLA ಆಗಲಿ, ನಿಮ್ಗೆ ಏನಾಗಬಹುದು ಮ್ಯಾಕ್ಸಿಮಮ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬಹುದು. 5 ವರ್ಷದ ನಂತರ ಏನು ಚೇಂಜ್ ಆಗೋದಿಲ್ಲ ಅಲ್ವಾ? ಯಾಕೆ ಹೆದರ್ತೀರಿ? 60 ವರ್ಷಗಳ ಕಾಲ ನೀವೇ ಪೊಲೀಸ್ ಆಗಿರ್ತೀರಲ್ವಾ? ಒಂದು ಸುದ್ದಿ ಆಗಲಿ, ಮಡಿಕೇರಿಯಲ್ಲಿ ಒಬ್ಬ ಗಂಡುಗಲಿ ಇದ್ದ ಪೊಲೀಸು ಯಾವನಿಗೂ ಕೆಮ್ಮಿಲ್ಲ, ಅಂಜಿಲ್ಲ. ನೀವು ಕಾಂಗ್ರೆಸ್ಗೆ ಹೆದರಬೇಡಿ, ಬಿಜೆಪಿಗೆ ಹೆದರಬೇಡಿ, ಯಾವನಿಗೆ ಹೆದರಬೇಡಿ. ನೀವು ನಿಮ್ಮ ಕರ್ತವ್ಯಕ್ಕೆ ಮಾತ್ರ ಲೆಟರ್ ಬರೀತಾನೆ ಹೇಳಿದ್ದಾರೆ. ಏನಂದ್ರೆ ನಾನು ಒಬ್ಬನೇ ಅಲ್ಲ ಈ ತರ ಹಿಂಸೆಗೊಳಗಾಗಿರೋದು, ಇನ್ನು ತುಂಬಾ ಜನಕ್ಕೆ ಇದೇ ಕೆಲಸ ಮಾಡ್ತಾರೆ ಇವರು ಅಂತ, ತುಂಬಾ ಜನಕ್ಕೆ ಇದೇ ರೀತಿ ಹಿಂಸೆ ಕೊಡ್ತಾರೆ ಅಂತ. ಅಂದ್ರೆ ನೀವ್ ಹೇಳಿದಾಗ ಅಲ್ಲಿ ಪೊಲೀಸ್ ಕೈಗೊಂಬೆ ಆಗಿದ್ದಾರೆ, ಬೇಕಿರುವಂತ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಅನುಕಾರ್ಯಪ್ಪ ಈ ರಿಪಬ್ಲಿಕ್ ಕನ್ನಡ ಶುರುವಾದ ನಂತರ ಒಂದು 20 ಸ್ಟೋರಿಗಳನ್ನು ತಂದಿದ್ದಾರೆ, ಸಮಸ್ಯೆಗಳಿರುವಂತಹ ಸ್ಟೋರಿಗಳನ್ನು. ಎಲ್ಲದಕ್ಕೂ ಪರಿಹಾರ ಸಿಕ್ಕಿದೆ. ಅಲ್ಲಿ ನೀವು ಗ್ರೂಪ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಸಾಯಿಸಕ್ಕಿಂತ